ಬೇಕು ಅನುಕೂಲ ಮಾಡ್ತೀವಿ ಅಂದ್ರೆ ನಾವು ಎದ್ದೇಳಿ ಇಲ್ಲ ನಮ್ಮ ಮೇಲೆ ನಮ್ಮ ಸ್ವಾಧೀನ ತೊಂದರೆ ಕೊಟ್ಟು ಸುದ್ದಿ ಮಾಡಿ ನಮಗೆ ಅನ್ಯಾಯ ಮಾಡಿದ್ರೆ ನೀವು ನೇರವಾಗಿ ತಹಶೀಲ್ದಾರರು ಇದು ಸಾಮಾನ್ಯ ಜಮೀನು ವಿವಾದವಲ್ಲ. 4 ದಶಕಗಳಿಂದ ನಾವು ಈ ಭೂಮಿಯಲ್ಲಿ ಬೆವರು ಸುರಿಸಿದ್ದೇವೆ ಎಂದು ರೈತರು ಹೇಳುತ್ತಿದ್ರೆ, ಮತ್ತೊಂದೆಡೆ ಇದು ಖರೀದಿಸಿರುವ ಮಠದ ಕಾನೂನುಬದ್ಧ ಆಸ್ತಿ ಎಂದು ಪಾಪಾಗ್ನಿ ಮಠ ಚಾರಿಟೇಬಲ್ ಟ್ರಸ್ಟ್ ಪ್ರತಿಪಾದಿಸುತ್ತಿದೆ. ಜೋಡಿ ಜಡಲತಿಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 14 ಮತ್ತು 15ರಲ್ಲಿ ಇರುವ ಸುಮಾರು 11 ಎಕರೆ ಜಮೀನು ಇದೀಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಅಂದ ಹಾಗೆ ಜಮೀನಿನ ಬೌಂಡರಿ ಗುರುತಿಸುವಂತೆ ಪಾಪಾಗ್ನಿ ಮಠ ಚಾರಿಟೇಬಲ್ ಟ್ರಸ್ಟ್ ಅರ್ಜಿ ಸಲ್ಲಿಸಿದ್ದ ಹಿನ್ನೆಲೆ ತಹಸೀಲ್ದಾರರು, ಭೂಮಾಪಕರು, ಆರ್ಐ ಹಾಗೂ ವಿಎ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಳತೆ ಕಾರ್ಯಕ್ಕೆ ಮುಂದಾದರು. ಆದರೆ ಅಧಿಕಾರಿಗಳ ಕ್ರಮಕ್ಕೆ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಯಿತು. ಸುಮಾರು 40 ವರ್ಷಗಳಿಂದ ನಾವು ಸಾಗುವಳಿ ಮಾಡಿಕೊಂಡು ಬಂದಿದ್ದೇವೆ, ಜಮೀನು ಅಳತೆ ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದ್ರು. ಅರ್ಥ ಮಾಡ್ಕೊಳ್ಳಿ, ನೀವು ಸರ್ವೆ ಮಾಡಕ್ ಬಿಟ್ಟಿಲ್ಲ, ನಿಮಗೆ ನೋಟಿಸ್ ಕೊಡ್ತೀವಿ, ಡಾಕ್ಯುಮೆಂಟ್ ಏನಾದ್ರು ಇದ್ರೆ ತಂದ್ಕೊಡಿ ಅಂತ. ಮೇಡಮ್ ಈಗ ನಾವು ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ ತಾಲೂಕು ಕಚೇರಿಗೆ. ಬರ್ತಾನೆ ಇದ್ದೀವಿ ಮೇಡಮ್, ಅರ್ಜಿ ಹಾಕಿ ಮತ್ತೆ ಇದ್ದೇವೆ. ಅರ್ಜಿ ಯಾವ್ದು ಅರ್ಜಿ ಹಾಕಿದ್ದೀರಾ? ನಮ್ಗೆ ಮಂಜೂರು ಮಾಡ್ಕೊಡಿ ಅಂತ ಅರ್ಜಿ ಹಾಕಿದ್ದೀವಿ. ಅದು ಅವ್ರು ಹೇಳಿದ್ರು ಮೇಡಮ್, ಅವ್ರು ಹೇಳಿದ್ರು ಇದು ರಾಜಕಾರಣ ಮಾಡೋದು, ಕೋರ್ಟ್ ಮಾಡಿಲ್ಲ. ಅಲ್ಲೇ ನಾವು ಹುಟ್ಟು ಬೆಳೆ ತಿಂತಾ ಇದ್ವಿ, ಅಂತ ಜಮೀನ ಕಿತ್ಕೊಂಡು ನಗರಸಭೆಗೆ ಹಸ್ತಾಂತರ ಮಾಡಿದ್ರು. ನಮ್ಗೆ ವಿಷ ಕೊಡಿ ಮೇಡಮ್, ನಮ್ಗೆ ವಿಷ ಕೊಡಿ ಮೇಡಮ್. ನಿಜವಾಗ್ಲೂ ಇಲ್ಲಿವರೆಗೂ ಹೆಂಗ್ ಬಂದ್ರಿ? ಆಫೀಸಲ್ಲಿ ಗೊತ್ತು ನಿಮಗೆ, ಇಲ್ಲ ಮೇಡಮ್, 2 ಅವರ್ ತಪ್ಪು ಮೇಡಮ್. ಹೌದು ಅಲ್ಲ, ಅರ್ಥ ಆಯ್ತಾ? ಅವ್ರು ಇದಾರ ಇವಾಗ, ಗಣಪತಿ ಶಾಸ್ತ್ರಿ ಅವರು ಇದಾರ ಇದು ಮಾಡ್ಬೇಕಾಯ್ತದ ನಮ್ಗೆ ದೇವ್ರು, ನಮ್ಗೆ ಅಥವಾ ಸರ್ಕಾರದ ಅಂತ ಮೇಡಮ್ ಅವ್ರು ಗಮನ ಹರಿಸಬೇಕಾಗಿತ್ತು. ಯಾಕೆ ಹರಿಸಿಲ್ಲ? ಇವತ್ತು ನಮ್ಗೆ ರೈತರು ನೋಡಿ ಊಟ ಇಲ್ಲ, ಬಟ್ಟೆ ಇಲ್ಲ, ತಿಂಡಿ ಇಲ್ಲ, ನಮ್ಮ ಮಕ್ಕಳು ಬೀದಿ ಪಾಲಾಗ್ತಾ ಇದಾರೆ. ಅದಕ್ಕೆ ವಿಷ ಕೊಡಿ ನಮ್ಗೆ. ಹೋಗ್ಲಿ 14 ಸ್ವಾಧೀನ ಅರ್ಜಿ ಕೊಟ್ಟಿದ್ದೀವಿ, ಇದ್ರ ಬಗ್ಗೆ ಏನು ಗಮನ ಹರಿಸಿಲ್ಲ. ಅಷ್ಟೇ ನಾವು ಕಷ್ಟ ನೋಡಿ ಇಲ್ಲ, ನಮ್ಗೆ ಮುಂಜೂರು ಮಾಡ್ಕೊಡ್ರಿ, ವಿಷಯ ಕೊಡ್ರಿ ನಮ್ಗೆ. ಜೋಡಿ ಇನಾಮ್ ಜಡಲತಿಮ್ಮನಹಳ್ಳಿ ಸರ್ವೆ ನಂಬರ್ 14, 15ರಲ್ಲಿ ಸುಮಾರು ಒಂದು 15-20 ಜನ 40-50 ವರ್ಷಗಳಿಂದ ಉಳುಮೆ ಮಾಡಿ ಸಾಗುವಳಿ ಮಾಡಿಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಈಗ ಇತ್ತೀಚೆಗೆ ಪಾಪಾಗ್ನಿ ಮಠ ಟ್ರಸ್ಟ್ನವ್ರು ಅಂತೇಳ್ಬಿಟ್ಟು ಏನೋ ಒಂದು ಅರ್ಜಿ ಕೊಟ್ಟು ನಮ್ಮ ಜಿಲ್ಲಾಡಳಿತಕ್ಕೆ ಅವರು ಮುಖಾಂತರ ಜಮೀನನ್ನು ಅಳತೆ ಒಳಪಡಿಸಿದ್ರು. ಅದಕ್ಕೋಸ್ಕರ ನಮಗೇನು ಗೊತ್ತಾಗಲಿಲ್ಲ. ಬಂದ ನಂತರ ಈ ಥರ ಅರ್ಜಿ ಕೊಟ್ಟಿದ್ದಾರೆ, ಅಳತೆ ಒಳಪಡಿಸ್ಬೇಕಂತ ತಹಶೀಲ್ದಾರ್ ದಂಡಾಧಿಕಾರಿಗಳು ಹೇಳಿದಾಗ ನಾವು ತಹಶೀಲ್ದಾರ್ ದಂಡಾಧಿಕಾರಿಗಳಿಗೆ ನಾವು ಹೇಳಿದ್ವಿ, ಇಲ್ಲ ಸ್ವಾಮಿ, ನಾವು ಸುಮಾರು 45 ವರ್ಷದಿಂದ ನಾವು ಉಳುಮೆ ಮಾಡಿ ಜೀವನ ಮಾಡ್ತಾಯಿದ್ವಿ, ನಾವು ಬಡವರಿದ್ದೀವಿ, ನಮ್ಗೆ ಈ ಜಮೀನು ಬಿಟ್ಟರೆ ಬೇರೆ ಜಮೀನೇ ಇಲ್ಲ ಅನ್ನೋದು ಕಾರಣ ನಾವು ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದೀವಿ. ಅವರು ಸ್ವಲ್ಪ ತಗಾದೆ ಮಾಡಿದ್ರು ಮೇಡಮ್ ಅವರು ಕೂಡ. ನಾವು ಅದಕ್ಕೆ ಇಲ್ಲ ಮೇಡಮ್, ನಮಗೆ ಈ ಜಮೀನು ಮಂಜೂರು ಮಾಡಿಕೊಟ್ರೆ ಮಾತ್ರನೇ ನಾವು ನಿಮಗೆ ನಿಮ್ಮ ಮಾತಿಗೆ ನಾವು ಗೌರವ ಕೊಡ್ತೀವಿ, ಇಲ್ಲಾಂದರೆ ನಮ್ಗೆ ವಿಷ ಕೊಡಿ, ಇಲ್ಲ ನಮಗೆ ಗಂಜಿ ಕೊಡಿ ಅನ್ನೋ ಒಂದು ಮಟ್ಟಕ್ಕೆ ನಾವು ಮೇಡಮ್ ಅವ್ರಿಗೆ ನಮ್ಮ ಕಷ್ಟ ಸುಖನ ಹಂಚ್ಕೊಂಡು ತಿಳಿಸ್ಕೊಟ್ಟಿದ್ದೀವಿ. ಆಯಿತು, ನಾವು ಸರ್ಕಾರದ ಮಟ್ಟದಲ್ಲಿ ಕಾನೂನಲ್ಲಿ ಅವಕಾಶ ಇದ್ದರೆ ನಾವು ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸರ್. ಈಗ ಪಾಣಿ ಬಂದು ಇದು ಪಾಪಾಗ್ನಿ ಮಠ ಅಂತ ಇದೆ. ಪಾಪಾಗ್ನಿ ಮಠ ಅಂತ ಹೇಳ್ಬಿಟ್ಟು ಇದ್ದ ಮಾತ್ರಕ್ಕೆ ಪಾಪಾಗ್ನಿ ಮಠ ಟ್ರಸ್ಟ್ನವ್ರು ಇರ್ಬೋದು ಅಥವಾ ಪೂಜೆ ಮಾಡೋಂಥ ಅರ್ಚಕರು ಇರ್ಬೋದು, ನಮ್ಮ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಮತ್ತು ನಮ್ಮ ಉಚ್ಚ ನ್ಯಾಯಾಲಯ ತೀರ್ಪಿನಂತೆ ಅವ್ರಿಗೆ ಯಾರಿಗೂ ಮಾಲೀಕತ್ವ ಬರೋದಿಲ್ಲ. ಪಾಪಾಗ್ನಿ ಟ್ರಸ್ಟ್ನವ್ರು ಇರ್ಬೋದು ಅಥವಾ ಅರ್ಚಕರಿಗಿರ್ಬೋದು, ಮಾಲೀಕತ್ವ ಬರೋದಿಲ್ಲ. ಹಾಗಾಗಿ ಈ ಹಿಂದೆ 2014ರಲ್ಲಿ ಅದಕ್ಕಿಂತ ಮುಂಚೆ ಹೈಕೋರ್ಟಲ್ಲಿ ಇಲ್ಲಿ ಚಿಕ್ಕಬಳ್ಳಾಪುರ ಸಿವಿಲ್ ಕೋರ್ಟಲ್ಲಿ ಕೂಡ ಪ್ರಕರಣ ಮಾಡಿ ದಾಖಲಿಸಿದ್ರು ಪಾಪಾಗ್ನಿ ಟ್ರಸ್ಟ್ನವರು. ಆ ಪಾಪಾಗ್ನಿ ಟ್ರಸ್ಟ್ನವರು ದಾಖಲೆ ಮಾಡಿದಂಥ ಪ್ರಕರಣನ ವಜಾ ಮಾಡಿಬಿಟ್ಟು ರೈತರ ಪರವಾಗಿ ಮಾಡಿದ್ದಾರೆ ಸರ್. ಇನ್ನೊಂದೆಡೆ ಕೆಲವರು ಅಕ್ರಮವಾಗಿ ಜಮೀನಿಗೆ ಪ್ರವೇಶಿಸಿ ಈಗ ತಮ್ಮದೇ ಆಸ್ತಿ ಎಂದು ಹೇಳುತ್ತಿದ್ದಾರೆ. ಇದು ಮಠ ಖರೀದಿಸಿರುವ ಸ್ವತ್ತು, ಯಾರೇ ಬಂದರೂ ಆಕ್ರಮಿಸಿಕೊಳ್ಳಲು ಸಾಧ್ಯವಿಲ್ಲ. ಇದು ಟ್ರಸ್ಟ್ಗೆ ಸೇರಿದ ಜಮೀನನ್ನು, ಈ ಜಮೀನನ್ನು ಉಳಿಸಿಕೊಡಬೇಕು ಎಂದು ಟ್ರಸ್ಟ್ ಸದಸ್ಯರು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದ್ರು. ಇವತ್ತು ಪಾಪಾಗ್ನಿ ಮಠದ್ದು 14, 15ನೇ ಸರ್ವೆ ನಂಬರು 13 ಎಕರೆ ಸರ್ವೆಗೆ ನಾವು ನಮ್ಮ ಪಾಪಾಗ್ನಿ ಮಠ ಟ್ರಸ್ಟಿಂದ ಸರ್ವೆಗೆ ಹಾಕಿದ್ವಿ. ಪಾಪಾಗ್ನಿ ಮಠಕ್ಕೆ ಸರ್ವೆ ಮಾಡಿದಾಗ ನಮ್ಮ ತಹಸೀಲ್ದಾರ್ ಅವರು ಬಂದು ಸರ್ವೆ ಮಾಡಿದ್ರು. ಅಲ್ಲಿ ಅಕ್ರಮವಾಗಿ ಹಾಕ್ಕೊಂಡಿರೋರು ಸುಮಾರು ಜನ ಬಂದು ಇಲ್ಲಿ ಸುಮಾರು ವರ್ಷಗಳಿಂದ ನಾವು ಹಾಕ್ಕೊಂಡಿದ್ದೀವಿ ಹಂಗೆ ಹಿಂಗೆ ಅಂತ ಅಲ್ಲಿ ಸ್ವಲ್ಪ ಡ್ರಾಮಾನೇ ಮಾಡಿದ್ರು. ಅದು ಭಾಳ ತಪ್ಪು. ಈ ಟೋಟಲಿ ನಮ್ಮ ಪಾಪಾಗ್ನಿ ಮಠದ್ದು
108 ಎಕರೆ ಅದನ್ನು ನಮ್ಮ ಉದ್ದಂಡಾಚಾರ್ಯ ಅಂತ ಅವರು ಪರ್ಚೇಸ್ ಮಾಡಿರೋ ಲ್ಯಾಂಡ್ ಅದು ಪಾಪಗಿರಿ ಮಠ ಸುತ್ತದು. ಅದು ಯಾರೇ ಆಗಲಿ ಪಾಪಗಿರಿ ಮಠದ ಸುತ್ತನ್ನು ಯಾರು ಅಕ್ವೈರ್ ಮಾಡೋಕ್ಕಾಗಲ್ಲ. ಅವ್ರು ಸರ್ಕಾರಿ ಸುತ್ತು ಅಂತ ಹಾಕ್ಕೊಂಡಿದ್ದಾರೆ ಪಾಪ, ಅವ್ರಿಗೆ ಗೊತ್ತೈತೋ ಗೊತ್ತಿಲ್ವೋ ಪಾಪ, ಅವರು ಸರ್ಕಾರದ ಅಂತ ಹಾಕ್ಕೊಂಡಿದ್ದಾರೆ. ಅವ್ರದ್ದೇನು ತಪ್ಪೈತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಅದಕ್ಕೆ ಇವಾಗ ನಮ್ಮ ಆಪ್ಷನ್ ಏನು, ನಮ್ಮ ಪಾಪಗಿರಿ ಮಠಕ್ಕೆ ಸೇರಿರುವಂಥ ಪ್ರಾಪರ್ಟಿನ ನಮ್ಗೆ ಉಳಿಸ್ಕೊಡಿ ಅಂತ ನಾವು ತಹಸೀಲ್ದಾರ್ಗೆ ಮನವಿ ಮಾಡಿದ್ವಿ. ಇನ್ನು ರೈತರ ವಿರೋಧದ ನಡುವೆಯೂ ಅಧಿಕಾರಿಗಳು ಅಳತೆ ಕಾರ್ಯ ಪೂರ್ಣಗೊಳಿಸಿದ್ರು. ಇದರಿಂದ ಆಕ್ರೋಶಗೊಂಡ ರೈತರು ಸ್ಥಳದಲ್ಲೇ ಪ್ರತಿಭಟನೆ ನಡೆಸಿದ್ರು. ತಹಸೀಲ್ದಾರರ ವಿರುದ್ಧ ಅನ್ನ ನೀಡಿ ಇಲ್ಲ ವಿಷ ಕೊಡಿ ಎಂಬ ಘೋಷಣೆ ಕೂಗಿದ ರೈತರು ನ್ಯಾಯಕ್ಕಾಗಿ ಆಗ್ರಹಿಸಿ ತಹಸೀಲ್ದಾರರ ಕಾರಿನ ಮುಂದೆ ಅಡ್ಡವಾಗಿ ಮಲಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದರೂ ತಹಸೀಲ್ದಾರ್ ರಶ್ಮಿ ಸ್ಥಳ ಪರಿಶೀಲಿಸಿ ಎಲ್ಲಾ ದಾಖಲೆಗಳ ಸಮಗ್ರ ಪರಿಶೀಲನೆ ಬಳಿಕ ನ್ಯಾಯ ಒದಗಿಸುವ ಭರವಸೆ ನೀಡಿದರು. ತಹಸೀಲ್ದಾರರ ಭರವಸೆಯ ಬಳಿಕ ಪ್ರತಿಭಟನೆ ಹಿಂತೆಗೆದುಕೊಂಡ ರೈತರು ಕೊನೆಗೆ ಕಾರಿಗೆ ದಾರಿ ಮಾಡಿಕೊಟ್ರು. ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು, ಅನುಕೂಲ ಮಾಡ್ತೀವಿ ಅಂದ್ರೆ ನಾವ್ ಎತ್ತೇಳಿ, ಇಲ್ಲ ನಮ್ಮ ಮೇಲೆ ಹಚ್ಕೊಂಡೋಗಿ ಜಮೀನು ಬಂದು ತಹಶೀಲ್ದಾರ್ ಕಾನೂನಲ್ಲಿ ಏನ್ ಕ್ರಮ ತಗೋಬೇಕು ಅದನ್ನ ಮಾಡ್ತೀನಿ. ಅದನ್ನ ಬಿಟ್ರೆ ನಾನು ಒಟ್ಟಾರೆಯಾಗಿ 11 ಎಕರೆ ಜಮೀನಿನ ವಿವಾದ ಈಗ ರೈತರು ಮತ್ತು ಮಠದ ಟ್ರಸ್ಟ್ ನಡುವಿನ ಪ್ರತಿಷ್ಠೆಯ ಕಾಳಗವಾಗಿ ಮಾರ್ಪಟ್ಟಿದೆ. ಒಂದು ಕಡೆ 40 ವರ್ಷಗಳ ಸಾಗುವಳಿ ಹಕ್ಕಿನ ವಾದ, ಮತ್ತೊಂದೆಡೆ ದಾಖಲೆಗಳ ಆಧಾರದ ಮೇಲೆ ಮಾಲೀಕತ್ವದ ಹಕ್ಕು. ಅಧಿಕಾರಿಗಳ ಅಳತೆ ಕಾರ್ಯದ ಬಳಿಕ ಈ ವಿವಾದ ಯಾವ ತಿರುವು ಪಡೆಯಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು, ಅನುಕೂಲ ಮಾಡ್ತೀವಿ ಅಂದ್ರೆ ನಾವ್ ಎತ್ತೇಳಿ, ಇಲ್ಲ ನಮ್ಮ ಮೇಲೆ ಹಚ್ಕೊಂಡೋಗಿ ನಮ್ಮ ಸ್ವಾಧೀನ ತೊಂದರೆ ಕೊಟ್ಟು ನಮ್ಗೆ ಅನ್ಯಾಯ ಮಾಡಿದ್ರೆ ನೀವು ನೇರವಾಗಿ ತಹಸೀಲ್ದಾರ್